ಗಣೇಶ ಸೂಪರ್ ಸ್ಟಾರ್. ಜನನಿ ಆರತಿ ತಗೊಂಡ್ ಬಾಮ್ಮ. ಗೌರಿ ಮೂರ್ತಿ ಅದೆಷ್ಟು ಮಂಗಳಕರವಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ದು? ಅದಕ್ಕೆ ನಾನು. ತುಂಬಾ ಚೆನ್ನಾಗಿದೆ ಮೋಹನ್. ದಾಮಿನಿ ಅಕ್ಕ ದೀಪ ಹಚ್ಚಮ್ಮ. ಜನನಿ ನೀನು ಹಚ್ಚಮ್ಮ. ಪಾರ್ವತಿ ಅವರೇ ಬನ್ನಿ. ಇಲ್ಲಿಟ್ಟಿರೋ ಕಾಲ್ ದೀಪನು ಹಚ್ಚಿ. ಗಣಪತಿ ಹಬ್ಬನ ಜೋರಾಗಿ ಆಚರಿಸ್ತಾ ಇದ್ವಿ. ಮನೆ ಮುಂದೆ ಪೆಂಡಾಲ್ ಹಾಕಿ ಮೆರವಣಿಗೆಯಲ್ಲಿ ಬಂದು ಎಷ್ಟೆಲ್ಲ ಚಟುವಟಿಕೆ ಇರ್ತಾ ಇತ್ತು. ಈ ಸರ್ತಿ ವಾತಾವರಣ ಸರಿ ಇಲ್ಲ. ಆದ್ರಿಂದ ಹೊರಗಡೆ ಮಾಡೋದ್ರ ಬದಲು ಸಿಂಪಲ್ ಆಗಿ ಗಣಪತಿ ಪೂಜೆನ ಮನೇಲೆ ಮಾಡೋಣ ಅಂತ ನಿರ್ಧಾರ ಮಾಡಿರೋದು. ಹೌದು, ಅದೇ ಸರಿ. ಹಾಗಂತ ಊಟ ತಿಂಡಿಯಲ್ಲಿ ಸರಳತೆ ಏನ್ ಬೇಕಾಗಿಲ್ಲ. ನಮ್ ಗಣೇಶನ್ಗೆ ಇಷ್ಟವಾದ ಎಲ್ಲಾ ಭಕ್ಷ್ಯಗಳು ರೆಡಿ ಆಗ್ಲಿ. ಪಾರ್ವತಿ, ಅದು ನಿನ್ ಡಿಪಾರ್ಟ್ಮೆಂಟ್, ನಿನ್ ರೆಸ್ಪಾನ್ಸಿಬಿಲಿಟಿ. ಮರಿಬೇಡಮ್ಮ. ಸರಿ. ಜನನಿ ನೈವೇದ್ಯಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಅಚ್ಚುಕಟ್ಟಾಗಿ ತಯಾರು ಮಾಡಿ ಇಟ್ಕೊಮ್ಮ. ಸರಿ ಅತ್ತೆ. ಜನನಿ ನಾನ್ ನಿನಗ್ ಸಹಾಯ ಮಾಡ್ತೀನಿ. ಬಾಬಾ ಬಾ. ಗೌರಿಗೆ ಗೆಜ್ಜೆ ವಸ್ತ್ರ ಮಾಡಿಟ್ಟಿದ್ನಲ್ಲ, ತಗೊಂಡ್ ಬರ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣೇಶ, ಯಾವ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಕೇಳಿದ್ದೀನಿ. ಇನ್ನು ಪ್ರೀತಿ ವಿಷಯಕ್ಕೆ ಬಂದ್ರೆ ಅಡೆತಡೆಗಳೇ ಜಾಸ್ತಿ. ಅದು ನಮ್ಮ ಅನುಭವಕ್ಕೂ ಬಂದಿದೆ. ಆದ್ರೂ ಇವತ್ತು ನಾನು ನಿನ್ ಮೊರೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರೀತಿನ ನೀನೇ ರಕ್ಷಣೆ ಮಾಡಬೇಕು. ದೇವ್ರೆ, ನಮ್ಮಿಂದಾಗಿ ಯಾಮಿನಿಯವ್ರ ಕುಟುಂಬಕ್ಕೂ ತೊಂದರೆ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಎಲ್ರು ನಮ್ಮ ಪ್ರೀತಿನ ಒಪ್ಪಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಮದುವೆ ಆಗೋ ಹಾಗೆ ಮಾಡಪ್ಪ. ಕಂದ್ಯಮ್ಮ, ನನ್ ಜಾತಕ ತರೋದಕ್ಕೆ ಯಾಕೆ ಹೇಳಿದ್ರಿ ಅಂತ ಈಗ್ಲಾದ್ರೂ ತಿಳ್ಕೊಬೋದಾ? ಪ್ರಶ್ನೆ ಮಾಡೋದ್ರಲ್ಲೂ ಎಷ್ಟೊಂದು ಜಾಣ್ಮೆ ಇದೆ ಮನೆಯಲ್ಲಿ. ಯಾಕೆ ಹೇಳಿ ಅನ್ನೋದ್ರ ಬದಲು ಯಾಕೆ ಅಂತ ತಿಳ್ಕೋಬೋದಾ ಅಂತ ಕೇಳ್ತೀಯಲ್ಲ, ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಸೂಕ್ಷ್ಮ ಸ್ವಭಾವದವಳು ಅಂತ. ಸರಿ, ಈಗ ಜಾತಕದ ವಿಷಯಕ್ಕೆ ಬರ್ತೀನಿ. ನೀನು ನಿನ್ ಗಂಡ ಆ ಗಣೇಶನ ಮುಂದೆ ನಿಂತ್ಕೊಂಡು ಏನಂತ ಬೇಡ್ಕೊಂಡ್ರಿ? ನಮ್ಮ ಪ್ರೀತಿಗೆ ಇರೋ ಎಲ್ಲಾ ಅಡೆತಡೆಗಳು ಆದಷ್ಟು ಬೇಗ ದೂರ ಮಾಡಿ ನಮ್ಮಿಬ್ರನ್ನ ಬೇಗ ಒಂದ್ ಮಾಡುವಂತ ತಾನೆ. ನಿಮ್ಮಿಬ್ರು ಮನಸ್ಥಿತಿ, ನಿಮ್ ಮನಸ್ಸಲ್ಲಿ ನಡೀತಿರೋ ಹೋರಾಟ ಸ್ಪಷ್ಟವಾಗಿ ನನ್ಗೆ ಕಾಣಿಸ್ತಿದ್ಯಮ್ಮ. ನಿನ್ ಗಂಡನೂ ಪ್ರತಿಯೊಂದು ಸಂದರ್ಭಕ್ಕೂ 2-3 ಅರ್ಥ ಹುಡುಕಿ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋತಾನೆ. ಎಷ್ಟೇ ಧೈರ್ಯ ಹೇಳಿದ್ರು ಆ ಕ್ಷಣಕ್ಕೆ ಹೂ ಅಂದು ಮತ್ತೆ ಭಯ ಪಟ್ಕೊಂಡು ಅದೇನೋ ಯೋಚನೆಗೆ ಒಳಗಾಗ್ತಾನೆ. ನೀನು ಅಷ್ಟೇ ತೊಳಲಾಟದಲ್ಲಿದ್ಯಾ. ನಾನ್ ಲವ್ ಮಾಡೋ ಟೈಮಲ್ಲಿ ಬ್ರೋ ಅದಕ್ಕೆ ನಂಗೆ ಎಷ್ಟು ಧೈರ್ಯ ಹೇಳ್ತಿದ್ರು ಅಂದ್ರೆ, ಈ ಕಾಫಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸಲ್ವಾ, ಆತರ ಮತ್ತೆ ಮತ್ತೆ ಧೈರ್ಯ ಬೇಕು ಅಂತ ಅನ್ಸೋದು. ನಮ್ ಲವ್ ವಿಲ್ ನಮ್ ಮಾವನ್ ನೋಡಿದ್ರೆ ಮೀಟರ್ ಆಫ್ ಆಗ್ಬಿಡ್ತಿತ್ತು, ಕೈಕಾಲ ಆಡ್ತಾ ಇರ್ಲಿಲ್ಲ. ಆದ್ರೆ ಇವರಿಬ್ರು ಆಪೋಸಿಟ್ ಅಂತ ಖಡಕ್ ವಿಲನ್ ಯಾರು ಇಲ್ಲ. ಸಾಫ್ಟ್ ವಿಲನ್ ಅನ್ನು ಯಾರು? ಇನ್ಯಾರು? ನಿನ್ ಮಾಮು, ಇವರಪ್ಪ. ಸಾರಿ ಮಕ್ಕಳ, ಹನುಮಂತು ಅಖಿಲನ ವಿಲನ್ ಅನ್ನೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಪ್ರೀತಿ ವಿಚಾರದಲ್ಲಿ ಯಾರೇ ವಿರೋಧಿ ಆದ್ರೂ ಅವರು ವಿಲನ್ ತರಾನೇ ಕಾಣಿಸ್ತಾರೆ, ಅದಕ್ಕೆ ಹಾಗಂದೆ. ಸರಿ, ವಿಷಯಕ್ಕೆ ಬರ್ತೀನಿ. ಅಖಿಲ ಆದಿತ್ಯ ಯಾಮಿನಿ ಮದುವೆ ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು ಅಂತ ಕಾಯ್ತಿದ್ದಾಳೆ. ನಾವು ಅವಳಿಗಿಂತ ಫಾಸ್ಟ್ ಆಗಿ ಏನಾದರೂ ಮಾಡಬೇಕಲ್ವಾ? ಅದಕ್ಕೆ ಗಣೇಶನೇ ನನಗೊಂದು ಉಪಾಯ ಕೊಟ್ಟ. ಪರಿಹಾರನೇ ಇಲ್ದಿರೋ ಸಮಸ್ಯೆನೇ ಇಲ್ಲಮ್ಮ. ಅದಕ್ಕೆ ನನ್ಗೆ ಗೊತ್ತಿರೋ ಒಬ್ರು ಗುರುಗಳಿಗೆ ನಿಮ್ಮಿಬ್ರು ಜಾತಕ ತೋರಿಸಿ
ಶಾಸ್ತ್ರೋಕ್ತವಾಗಿ ನಡಿಬೇಕಾಗಿರೋ ನಿಮ್ಮಿಬ್ರು ಮದ್ವೆಗೆ ಏನಾದ್ರೂ ಅಡೆತಡೆಗಳಿದ್ರೆ ಅದಕ್ಕೆ ಪರಿಹಾರ ಹೇಳಿ ಅಂತ ಕೇಳೋಣ ಅಂತ ನಿಮ್ ಜಾತಕ ತರಿಸ್ಕೊಂಡೆ ಬಾ. ಒಂಥರ ಚೆನ್ನಾಗಿದೆ ಡ್ಯಾಡ್, ಅವಲಕ್ಕಿ ಪವಲಕ್ಕಿ ಆಟದ ತರ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಕಾಂಚನ ಮಿಣಮಣ ಅದನ್ನ ಹೇಳ್ಬಿಡು. ಎಸ್ ಅಫ್ಕೋರ್ಸ್ ಕಾಂಚನ ಮೇಡಮ್ ಡಾಮ್ ಡೂಮ್ ಕೈ ಪ್ರೀತು, ಇವ್ ಪ್ರೀತಿ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನೀವೇನ್ ಆಟ ಅನ್ಸ್ತಿದ್ಯಾ? ಸಾರಿ ಡ್ಯಾಡ್, ಅದು ನೀವೇನೇನೋ ಎಕ್ಸಾಂಪಲ್ಸ್ ಕೊಟ್ರಲ್ಲ ಅದಕ್ಕೆ ನನ್ನೊಂದಿರಲಿ ಅಂತ ಹಂಗೆ ಒಂದ್ಬಿಟ್ಟೆ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಹೋಗ್ಲಿ ಬಿಡಿಯಪ್ಪ, ಪ್ರೀತಿದು ಹುಡುಗಾಟದ ಬುದ್ಧಿ ಅಂತ ನಿಮಗೂ ಗೊತ್ತಲ್ವಾ? ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಇಷ್ಟೊತ್ತು ನಾನು ನಿನ್ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀನು ನಿನ್ ತಮ್ಮನ್ ಸಪೋರ್ಟ್ ಮಾಡ್ತಿದ್ಯಾ? ಎಲ್ ಬಿಟ್ಕೊಡ್ತೀಯ ನಿನ್ ತಮ್ಮನ್ನ? ಪಾರ್ವತಿ ತಗೊಮ್ಮ, ಇದು ನಿನ್ ಜಾತಕ, ಇದು ನಿನ್ ಗಂಡನ್ ಜಾತಕ. ಇದನ್ನ ಸ್ವಲ್ಪ ಹೊತ್ತು ಗಣೇಶನ್ ಮುಂದೆ ಇಟ್ಟು ಕೈ ಮುಗಿದು ಭಕ್ತಿಯಿಂದ ಇಬ್ರು ಬೇಡ್ಕೊಳ್ಳಿ. ಇರೋ ಎಲ್ಲ ಅಡೆತಡೆಗಳು ಆದಷ್ಟು ಬೇಗ ಪರಿಹಾರ ಆಗ್ಲಿ, ದೂರ ಆಗ್ಲಿ ಅಂತ. ಸರಿ ಮಾವ. ಆಮೇಲೆ ಈ ಜಾತಕಗಳು ತಗೊಂಡು ಹೋಗಿ ನಮ್ ಗುರುಗಳಿಗೆ ತೋರಿಸ್ತೀನಿ. ಹೇಗಿದ್ರು ಇವತ್ತು ಒಳ್ಳೆ ದಿನ ಅಲ್ವಾ, ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಂಬೋಣ. ದೇವ್ರೆ, ನಾವಿಬ್ರು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ನಿನಗೆ ಗೊತ್ತು. ನಾವಿಬ್ರು ಮದ್ವೆ ಆದ್ರೆ ಆ ಪ್ರೀತಿಗೊಂದು ಅರ್ಥ ಸಿಗುತ್ತೆ. ಹೇಗಾದ್ರೂ ಮಾಡಿ ಮನೆಯವ್ರಿಗೆಲ್ಲ ಒಪ್ಪಿ ನಮ್ಮ ಮದ್ವೆ ಆಗೋ ಹಾಗೆ ಮಾಡಪ್ಪ. ನಮ್ ಮದ್ವೆಗಿರೋ ಅಡೆತಡೆಗಳಿಗೆ ಒಂದೊಂದಾಗಿ ಪರಿಹಾರ ಕೊಡು ದೇವ್ರೆ. ನಿನ್ನನ್ನೇ ನಂಬಿದೀವಿ. ನಮ್ ಕೈ ಹಿಡಿದು ಕಾಪಾಡ್ತೀಯೋ ಅಥವಾ ಕೈ ಬಿಟ್ಟು ಕಷ್ಟ ಅನುಭವಿಸಿ ಅಂತೀಯೋ ನಿನಗೆ ಸೇರಿತ್ತು.